ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನ ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡ್ಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತ ಹೇಳಿ ಅದನ್ನೇ ನೋಡ್ಬೇಕು. ಯಾವ್ದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಭವಿಷ್ಯ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ದೇವಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡ್ಬೇಕು. ಅದರ ವಿಚಾರವಾಗಿ ನೀವು ಸಭೆಯನ್ನು ಕೂಡ ಮುಂದುವರಿಸುತ್ತೆ ಪ್ರವಾಸ. ಅದೇ ನಾನು ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಶನಿವಾರ 25ನೇ ತಾರೀಕು ನಾವು ಚಿತ್ರದುರ್ಗದಲ್ಲಿ ಬೆಂಗಳೂರು ವಿಭಾಗದ ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡ್ತೇವೆ. ಈಗಾಗಲೇ ಬೆಳಗಾಂ, ಗುಲ್ಬರ್ಗ ಡಿವಿಷನ್ಸ್ ಮಾಡ್ಕೊಂಡು ಬಂದಿದ್ದೇವೆ. ಆನಂತರ ಮೈಸೂರು ಡಿವಿಷನ್ ಕೂಡ ಮಾಡ್ತೇವೆ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಬರದ ಛಾಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರವನ್ನು ಕೂಡ ನಮಗೆ ಸಹಾಯ ಹಸ್ತ ನೀಡಬೇಕು, ಹಣ ಕೊಡಬೇಕು ಮತ್ತು ಕೆಲವು ನಿಯಮಗಳನ್ನು ಸಡಿಲ ಮಾಡಬೇಕು ಅಂತೇಳಿ ನಾನು ಕೂಡ ಪತ್ರ ಬರೆದಿದ್ದೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಈಗಾಗಲೇ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ನ್ಯಾಷನಲ್ ಡಿಸಾಸ್ಟರ್ ಅಂತ ಹೇಳಿ ನೀವು ಅದನ್ನು ಘೋಷಣೆ ಮಾಡಬೇಕು. ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಈ ಬರ ಹೆಚ್ಚಾಗಿದೆ. ಅದಕ್ಕಾಗಿ ಇದನ್ನ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಕರಿಬೇಕು ಅಂತ ಹೇಳಿ ಬರೆದಿದ್ದೇನೆ. ಅದಿನ್ನೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ನಮ್ಗೆ. ಇನ್ನು ಏರ್ಪೋರ್ಟ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರ್ತದೆ ಸರ್, ತುಮಕೂರಲ್ಲೇ ಮಾಡಬೇಕು ಇಲ್ಲ, ನಾವು ಮೊದಲಿಂದನೂ ಕೇಳಿದ್ದೇವೆ. 25 ವರ್ಷದಿಂದನೂ ಕೂಡ ನಾವು ತುಮಕೂರಲ್ಲಿ ಆಗ್ಬೇಕು ಅಂತ ಧ್ವನಿ ಮಾಡಿದ್ವು. ಆನಂತರ ಅದು ಬಿಡದಿ ಹತ್ರ ಹಾಕಬೇಕು, ಆಮೇಲೆ ಬೇರೆ ಬೇರೆ ಜಾಗಗಳನ್ನ ಗುರುತಿಸಿದ್ದಾರೆ. ನಮಗೂ ತುಮಕೂರಿಗಾದ್ರೆ ಅನುಕೂಲ ಆಗುತ್ತೆ, ತುಮಕೂರು ಬೆಳೆಯುತ್ತೆ ಮತ್ತು 20 ರಾಜ್ಯಗಳು, ಜಿಲ್ಲೆಗಳು ಈ ಭಾಗದಲ್ಲಿ ತುಮಕೂರಿಂದ ಹೋಗುತ್ತೆ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಹೆಬ್ಬಾಗಿಲು ಅಂತ ಹೇಳಿ ಕರಿತೇವೆ, ಅನುಕೂಲ ಆಗುತ್ತೆ. ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನ ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡ್ಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತ ಹೇಳಿ ಅದನ್ನೇ ನೋಡ್ಬೇಕು. ಯಾವ್ದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಭವಿಷ್ಯ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ದೇವಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡ್ಬೇಕು. ಅದರ ವಿಚಾರವಾಗಿ ನೀವು ಸಭೆಯನ್ನು ಕೂಡ ಮುಂದುವರಿಸುತ್ತೆ ಪ್ರವಾಸ. ಅದೇ ನಾನು ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಶನಿವಾರ 25ನೇ ತಾರೀಕು ನಾವು ಚಿತ್ರದುರ್ಗದಲ್ಲಿ ಬೆಂಗಳೂರು ವಿಭಾಗದ ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡ್ತೇವೆ. ಈಗಾಗಲೇ ಬೆಳಗಾಂ, ಗುಲ್ಬರ್ಗ ಡಿವಿಷನ್ಸ್ ಮಾಡ್ಕೊಂಡು ಬಂದಿದ್ದೇವೆ. ಆನಂತರ ಮೈಸೂರು ಡಿವಿಷನ್ ಕೂಡ ಮಾಡ್ತೇವೆ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಬರದ ಛಾಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರವನ್ನು ಕೂಡ ನಮಗೆ ಸಹಾಯ ಹಸ್ತ ನೀಡಬೇಕು, ಹಣ ಕೊಡಬೇಕು ಮತ್ತು ಕೆಲವು ನಿಯಮಗಳನ್ನು ಸಡಿಲ ಮಾಡಬೇಕು ಅಂತೇಳಿ ನಾನು ಕೂಡ ಪತ್ರ ಬರೆದಿದ್ದೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಈಗಾಗಲೇ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ನ್ಯಾಷನಲ್ ಡಿಸಾಸ್ಟರ್ ಅಂತ ಹೇಳಿ ನೀವು ಅದನ್ನು ಘೋಷಣೆ ಮಾಡಬೇಕು. ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಈ ಬರ ಹೆಚ್ಚಾಗಿದೆ. ಅದಕ್ಕಾಗಿ ಇದನ್ನ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಕರಿಬೇಕು ಅಂತ ಹೇಳಿ ಬರೆದಿದ್ದೇನೆ. ಅದಿನ್ನೂ ಯಾವುದೇ
ರೆಸ್ಪಾನ್ಸ್ ಬಂದಿಲ್ಲ ನಮ್ಗೆ ಇನ್ನು. ಏರ್ಪೋರ್ಟ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರ್ತದೆ ಸರ್, ತುಮಕೂರಲ್ಲೇ ಮಾಡಬೇಕು ಅನ್ನೋದು. ಇಲ್ಲ, ನಾವು ಮೊದಲಿಂದನೂ ಕೇಳಿದ್ದೇವೆ. 25 ವರ್ಷದಿಂದನೂ ಕೂಡ ನಾವು ತುಮಕೂರಲ್ಲಿ ಆಗ್ಬೇಕು ಅಂತ ಧ್ವನಿ ಮಾಡಿದ್ವು. ಆನಂತರ ಅದು ಬಿಡದಿ ಹತ್ರ ಆಗ್ಬೇಕು, ಆಮೇಲೆ ಬೇರೆ ಬೇರೆ ಜಾಗಗಳನ್ನ ಗುರುತಿಸಿದ್ದಾರೆ. ನಮಗೂ ತುಮಕೂರಿಗಾದ್ರೆ ಅನುಕೂಲ ಆಗುತ್ತೆ, ತುಮಕೂರು ಬೆಳೆಯುತ್ತೆ ಮತ್ತು 20 ರಾಜ್ಯಗಳು ಜಿಲ್ಲೆಗಳು ಈ ಭಾಗದಲ್ಲಿ ತುಮಕೂರಿಂದ ಹೋಗುತ್ತೆ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ಹೆಬ್ಬಾಗಿಲು ಅಂತ ಹೇಳಿ ಕರಿತೇವೆ, ಅನುಕೂಲ ಆಗುತ್ತೆ.